ಇತ್ತ ಭಾರತ ಯುದ್ಧಕ್ಕೆ ಸರ್ವಸನ್ನದ್ಧ ಆಗ್ತಾ ಇದ್ರೆ ಅತ್ತ ಪಾಕಿಸ್ತಾನದ ಸೇನೆಯಲ್ಲಿ ಬಂಡಾಯ ಭುಗಿಲೆದ್ದಿದೆ. ಸೇನೆಯ ಸುಮಾರು 800 ಸೈನಿಕರು ತಮ್ಮದೇ ಸೇನೆಯ ನೀತಿ ನಿರ್ಧಾರಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಪಾಕ್ ಸೇನೆಯ ಬಲೂಚ್ ಹಾಗೂ ಪಂಕ್ತೂನ್ ರೆಜಿಮೆಂಟ್ನಲ್ಲಿ ಈ ಬಂಡಾಯ ಕಾಣಿಸಿಕೊಂಡಿದೆ. ಪಹಲ್ಗಾಮ್ ಘಟನೆಯ ಬಳಿಕ ಪಾಕಿಸ್ತಾನದ ಸೇನೆಯಲ್ಲಿ ಆಂತರಿಕ ಕಲಹಗಳು ಹೆಚ್ಚುತ್ತಾ ಇದೆ. ಅಲ್ಲದೆ ಆಂತರಿಕ ಸುರಕ್ಷತೆ ಕೂಡ ಕುಸಿದಿದ್ದು ಬಲೂಚಿಸ್ತಾನದಲ್ಲಿ ಪಾಕ್ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಇನ್ನು ಭಾರತ ತನ್ನ ಮೇಲೆ ಯುದ್ಧಕ್ಕೆ ಸಜ್ಜಾಗ್ತಾ ಇರುವ ರೀತಿ ಕಂಡು ಪಾಕಿಸ್ತಾನದಲ್ಲಿ ಆತಂಕ ಶುರುವಾಗಿದೆ. ಅದರಲ್ಲೂ ಕೂಡ ಪಕ್ಕದ ತಜಿಕಿಸ್ತಾನದಲ್ಲಿರುವಂತಹ ಭಾರತೀಯ ಏರ್ಬೇಸ್ ಈ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಅಂತ ಹೇಳಲಾಗ್ತಾ ಇದೆ. ತಜಿಕಿಸ್ತಾನದ ಗಿಸ್ಸಾರ್ನಲ್ಲಿರುವಂತಹ ಈ ಭಾರತೀಯ ಮಿಲಿಟರಿ ಏರೋಡ್ರೋಮ್ ಸ್ಟ್ರಾಟಜಿಕಲ್ ಆಗಿ ಬಹಳ ಪ್ರಮುಖ ಅನಿಸ್ಕೊಂಡಿದೆ. ಸೆಂಟ್ರಲ್ ಏಷ್ಯಾದಿಂದ ಪಾಕ್ ಮೇಲೆ ದಾಳಿ ನಡೆಸೋದಕ್ಕೆ ಇದು ಆಯಕಟ್ಟಿನ ಸ್ಥಳವಾಗಿದೆ. ಅಂದಹಾಗೆ ಈ ವಾಯುನೆಲೆಯು ತಜಿಕಿಸ್ತಾನ ರಾಜಧಾನಿ ದುಶಾಂಬೆಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲದೆ ಇಲ್ಲಿಂದ ಪೇಶಾವರ್, ಇಸ್ಲಾಮಾಬಾದ್ ಮತ್ತು ಪಿಒಕೆ ಕೇವಲ 500 ರಿಂದ 600 ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ಭಾರತ ಈ ವಾಯುನೆಲೆಯನ್ನ ಬಳಸಿದ್ರೆ ಪಾಕಿಸ್ತಾನ ತನ್ನ ವಿನಾಶವನ್ನ ತಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತಾನೆ ಹೇಳಲಾಗ್ತಿದೆ. ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚುತ್ತಾ ಇರುವಂತೆ ವಿಶ್ವಸಂಸ್ಥೆ ಅಲರ್ಟ್ ಆಗಿದ್ದು, ಪಹಲ್ಗಾಮ್ ದಾಳಿಯ ಬಳಿಕ ಉಂಟಾಗ್ತಾ ಇರುವಂತಹ ಪ್ರಕ್ಷುಬ್ಧ ಪರಿಸ್ಥಿತಿ ಕುರಿತಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ರಹಸ್ಯ ಸಮಾಲೋಚನೆಯನ್ನ ನಡೆಸಿದೆ. ಉಭಯ ದೇಶಗಳು ಯಥಾಸ್ಥಿತಿ ಕಾಪಾಡಬೇಕು, ಶಾಂತಿ ಮಾತುಕತೆಗಳನ್ನ ಮುಂದುವರಿಸಬೇಕು ಅಂತ ವಿಶ್ವಸಂಸ್ಥೆ ರಾಯಭಾರಿಗಳು ಕರೆ ನೀಡಿದ್ದಾರೆ. 15 ರಾಷ್ಟ್ರಗಳ ಭದ್ರತಾ ಮಂಡಳಿಯ ಈ ಚರ್ಚೆ ಮಹತ್ವದ್ದಾಗಿದ್ದು, ಸಭೆಯಲ್ಲಿ ಪಾಕಿಸ್ತಾನದ ನಡವಳಿಕೆಗಳ ಖುದ್ದು ವಿಶ್ವಸಂಸ್ಥೆ ಅಸಮಾಧಾನ ಹೊರಹಾಕಿದೆ. ಸರಿಸುಮಾರು 13 ದೇಶಗಳು ಭಾರತದ ನಿಲುವನ್ನ ಬೆಂಬಲಿಸಿವೆ. ಅದರಲ್ಲೂ ಕೂಡ ಪಾಕ್ನ ಅಣ್ವಸ್ತ್ರ ಬಳಕೆಯ ಉದ್ಧಟತನದ ಹೇಳಿಕೆಗಳಿಗೆ ಭದ್ರತಾ ಮಂಡಳಿ ಆಕ್ರೋಶವನ್ನ ಹೊರಹಾಕಿದೆ. ಸರ್, ಈಗ ಪ್ರಮುಖವಾಗಿ ಪಾಕ್ ಸೇನೆಯಲ್ಲಿ ಬಂಡಾಯ ಅನ್ನುವಂಥದ್ದು ಭುಗಿಲೆದ್ದಿದೆ. ಅದ್ರ ಜೊತೆಗೆ ಪೂರ್ವ ಗಡಿಯಲ್ಲಿ ಎಲ್ಲೋ ಒಂದು ಕಡೆ ಸದ್ಯಕ್ಕೆ ಭಾರತ ತನ್ನದೇ ಆದಂತಹ ರೀತಿಯಲ್ಲಿ ಒಂದು ಸೈನ್ಯವನ್ನು ಹೊಂದಿದೆ ಸರ್. ಈ ಒಂದು ಮುಸ್ಲಿಂ ದೇಶದಲ್ಲಿ ವಾಯುನೆಲೆಯನ್ನ ಸ್ಥಾಪಿಸುವ ಮುಖಾಂತರವಾಗಿ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಈ ತಜಿಕಿಸ್ತಾನದಲ್ಲಿರುವಂತಹ ಭಾರತದ ವಾಯುನೆಲೆಯಿಂದ ಅಕಸ್ಮಾತ್ ಏನಾದ್ರೂ ದಾಳಿ ಆಯಿತು ಅಂದ್ರೆ ಆ ಪಾಕಿಸ್ತಾನದ ಮೇಲ್ಭಾಗ ಉಡಿಸಾಗೋದು ಯಾವುದೇ ರೀತಿ ಡೌಟ್ ಇಲ್ಲ ಅಂತ. ರೂಪಾ, ಪಾಕಿಸ್ತಾನದ ಸೇನೆಯಲ್ಲಿ ಈ ಬಂಡಾಯ ಅಂತಕ್ಕಂಥದ್ದು ಇದೇ ಮೊದಲಲ್ಲ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಸೇನಾಧಿಕಾರಿಗಳಾಗ್ತಕ್ಕಂಥದ್ಗೆ ಅಂದ್ರೆ ಆಯಕಟ್ಟಿನ ಸ್ಥಾನದಲ್ಲಿ ನೇಮಕ ಆಗಕ್ಕೆ ಅಲ್ಲಿ ಬಹಳ ದೊಡ್ಡ ಮಟ್ಟದ ಲಾಬಿ ನಡೀತಕ್ಕಂಥದ್ದನ್ನು ಸಹ ನಡೀತವೆ. ಯಾಕಂದ್ರೆ ಯಾಕೆ ಅಲ್ಲಿ ಆ ರೀತಿ ಆಗುತ್ತೆ ಅಂದ್ರೆ ಪಾಕಿಸ್ತಾನದಲ್ಲಿ ಈ ಏನು ಬಜೆಟ್ ಇದೆ, ಪಾಕಿಸ್ತಾನದ ಬಜೆಟ್ ನ ಬಹುತೇಕ ಪಾಲು ಸೇನೆಗೆ ಹೋಗುತ್ತೆ, ಸೇನಾ ನಿರ್ವಹಣೆಗೆ ಹೋಗುತ್ತೆ. ಅಲ್ಲಿ ಸೇನೆ ಪಾಕಿಸ್ತಾನದಲ್ಲಿ ಆಪ್ತಾ ವಸೂಲಿಯಿಂದ ಹಿಡಿದು ರಿಯಲ್ ಎಸ್ಟೇಟ್ ದಂಧೆವರೆಗೂ ಸಹ ನಡೆಯುತ್ತೆ. ರಿಯಲ್ ಎಸ್ಟೇಟ್ ದಂಧೆ ಹೇಗ್ ನಡೆಸುತ್ತೆ ಅಂದ್ರೆ ಪಾಕಿಸ್ತಾನ ಸೇನೆ ಆಯಕಟ್ಟಿನ ಸ್ಥಾನದಲ್ಲಿ, ಈಗ ಲಾಹೋರ್ ಇರ್ಬೋದು, ಅಹಮದಾಬಾದ್ ಇರ್ಬೋದು, ಪೇಶಾವರ್ ಇರ್ಬೋದು, ಇಂತ ಆಯಕಟ್ಟಿನ ಸ್ಥಳಗಳಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಪ್ರದೇಶಗಳನ್ನ ತನ್ನ ತೆಕ್ಕಿಗೆ ತೆಗೆದುಕೊಳ್ಳೋದು, ಇದು ಸೇನೆಗೆ ಸೇರ್ತಕ್ಕಂಥ ಆಸ್ತಿ ಅಂತ ಹೇಳೋದು. ಅದನ್ನ ಯಾರು ಶ್ರೀಮಂತ ಉದ್ಯಮಿಗಳಿಗೆ ಅದನ್ನ ಕಮಿಷನ್ ಆಸೆಗೆ ಮಾರಾಟವನ್ನ ಮಾಡ್ತಕ್ಕಂಥದ್ದು. ಇಂತಹ ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡಿ ಹಣವನ್ನ ಸಂಪಾದನೆ ಮಾಡ್ತಕ್ಕಂಥ ಸೇನಾಧಿಕಾರಿಗಳು ಪಾಕಿಸ್ತಾನದ ಸೇನೆಯಲ್ಲಿ ಇದ್ದಾರೆ. ಇದರ ಜೊತೆಗೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯಲ್ಲಿಯೂ ಸಹ ಪಾಕಿಸ್ತಾನ ಸೇನೆಯ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯ ಮೂಲಕವೇ ಹಣವನ್ನ ಲೂಟಿ ಮಾಡ್ತಕ್ಕಂತಹ ದಂಧೆಕೋರರು ಪಾಕಿಸ್ತಾನ ಸೇನೆಯಲ್ಲಿ ಇದ್ದಾರೆ. ಇದರ ಜೊತೆಗೆ ಆಪ್ತಾ ವಸೂಲಿ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಉದ್ಯಮಿಗಳಿಂದ ದೊಡ್ಡ ದೊಡ್ಡ ಮಟ್ಟದಲ್ಲಿ ಡೀಲ್ಗಳನ್ನು ತಗೊಂಡು ಈ ಹಣವನ್ನ ವಸೂಲಿ ಮಾಡ್ತಕ್ಕಂಥ ದಂಧೆಯಲ್ಲೂ ಸಹ ಪಾಕಿಸ್ತಾನ ಸೇನೆಯ ಮುಖ್ಯ ಅಧಿಕಾರಿಗಳು ಪಾಲ್ಗೊಳ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಎಲ್ಲಾ ದಂಧೆಯಲ್ಲಿ ಹಣ ಮಾಡುವ ಒಂದೇ ದುರುದ್ದೇಶವನ್ನು ಇಟ್ಕೊಂಡು ಪಾಕಿಸ್ತಾನ ಸೇನೆಯಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ನಡೀತಾನೆ ಇರುತ್ತೆ. ಈಗ ಉನ್ನತ ಹುದ್ದೆಗೆ ಹೋದಂತ ಅಧಿಕಾರಿ ತನ್ನ ದೇಶದಲ್ಲಿ ಅವನು ಆಸ್ತಿಯನ್ನ ಮಾಡಲ್ಲ, ತನ್ನ ದೇಶದಲ್ಲಿ ಅವನು ಅಲ್ಪ ಸ್ವಲ್ಪ ಮಾಡಿದ್ರು ಸಹ ವಿದೇಶದಲ್ಲಿ ಹೆಚ್ಚಿನ ಹಣ ಹೂಡಿಕೆ ಮಾಡ್ತಾನೆ. ಅವನು ದುಬೈನಲ್ಲಿ ಇರ್ಬೋದು, ಲಂಡನ್ ನಲ್ಲಿ ಇರ್ಬೋದು, ಇನ್ನಿತರ ಏನು ಟ್ಯಾಕ್ಸ್ ಇಲ್ಲದೆ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ನಮ್ಮ ದೇಶದ ಸೈನ್ಯ ತರ ಅಲ್ಲ. ಅಲ್ಲಿ ನಮ್ಮ ದೇಶದ ಸೇನಾಧಿಕಾರಿಗಳು ಬಹಳ ಶಿಸ್ತಿನಿಂದ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದ್ರೆ ಪಾಕಿಸ್ತಾನದಲ್ಲಿ ಆ ಪಾಕಿಸ್ತಾನ ಸೇನೆಗೆ ಹೇಳೂರಿಲ್ಲ ಕೇಳೂರಿಲ್ಲ, ಅವ್ರು ಮಾಡದ್ದೇ ದಾರಿ ಆಡದ್ದೇ ಆಟ. ಹೀಗಾಗಿ ಅವರು ಆಸ್ತಿ ಮಾಡಕ್ಕೆ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿರ್ತಾರೆ. ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಈ ಆಪ್ತ ವಸೂಲಿ ಮೂಲಕ ಮಾದಕ ವಸ್ತುಗಳ ಮಾರಾಟದ ಮೂಲಕ
ರಿಯಲ್ ಎಸ್ಟೇಟ್ ದಂಧೆಯ ಮೂಲಕ ಹಣವನ್ನು ಗಳಿಸ್ತಾರೆ. ಈ ಹಣವನ್ನ ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡೋದಿಲ್ಲ, ಅದೆಲ್ಲವನ್ನು ವಿದೇಶದಲ್ಲಿ ಹೂಡಿಕೆ ಮಾಡಿರ್ತಾರೆ. ಇಂತಹ ಒಂದು ಮಾಹಿತಿ ಕೆಳ ದರ್ಜೆಯ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಕೆಳ ದರ್ಜೆಯ ಅಧಿಕಾರಿಗಳು ಇಂತಹ ಸಂದರ್ಭದಲ್ಲಿ ಅವ್ರಿಗೆ ಕೈ ಕೊಡುದು ಸಹಜ. ನೀವು ಇವ್ರು ಹಣ ಮಾಡಿಕೆ, ಇವ್ರು ಭ್ರಷ್ಟಾಚಾರಕ್ಕಾಗಿ ನಮ್ಮ ಪ್ರಾಣವನ್ನ ನಾವ್ ಯಾಕೆ ಕೊಡ್ಬೇಕು? ನಾವು ಪ್ರಾಣವನ್ನ ಕೊಟ್ಟು ಹೋರಾಟ ಮಾಡಿದ್ರು ಸಹ ಅದರ ಲಾಭವನ್ನ ಪಡಿತಕ್ಕಂಥವ್ರು ಈ ಅಧಿಕಾರಿಗಳು ಮಾತ್ರ. ನಮಗೇನು ಇದರ ಪ್ರಯೋಜನ ಇಲ್ಲ, ದೇಶದ ನಾಗರಿಕರಿಗೆ ಏನು ಪ್ರಯೋಜನ ಇಲ್ಲ, ದೇಶದ ನಾಗರಿಕರು ಇದರಿಂದ ಬಹಳ ತೊಂದರೆಗೀಡಾಗ್ತಾರೆ ಅಂತಕ್ಕಂಥದ್ದು ಅಲ್ಲಿನ ಸೇನಾ ಸಿಬ್ಬಂದಿಗೆ ಗೊತ್ತಿದೆ. ಈ ಕಾರಣಕ್ಕಾಗಿ ಅಲ್ಲಿನ ಸೇನಾ ಸಿಬ್ಬಂದಿ ನೇರವಾಗಿ ಅಧಿಕಾರಿಗಳ ವಿರುದ್ಧ ಬಂಡಾಯ ಹೇಳ್ತಕ್ಕಂಥದ್ದು ಆಗಿಂದಾಗೆ ನಡೀತಾನೆ ಇರುತ್ತೆ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಪ್ರಾಂತ್ಯಗಳ ವಿಂಗಡಣೆ ಇದೆ. ಈ ಸಿಂಧ್ ಪ್ರಾಂತ್ಯದಿಂದ ಬರ್ತಕ್ಕಂತಹ ಅವರು ಒಂಥರ ಸೊಫಿಸ್ಟಿಕೇಟೆಡ್ ಅಧಿಕಾರಿಗಳು. ಆ ಸಿಂಧ್ ಪ್ರಾಂತ್ಯದಿಂದ ಬಂದವ್ರನ್ನೇ ಅಲ್ಲಿ ಮೇಲ್ದರ್ಜೆಗೆ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿರ್ತಾರೆ. ಇನ್ನ ಬಲೂಚಿಸ್ತಾನ ಇರ್ಬೋದು, ಮತ್ತೆ ಪೇಶಾವರ್ ಸೈಡ್ ಅಲ್ಲಿ ಅಲ್ಲಿ ಪಲೂಮಾ ಇರ್ಬೋದು, ಅಂತ ಪ್ರದೇಶಗಳಿಂದ ಬಂದ 4 ಪ್ರದೇಶಗಳಲ್ಲಿ ಸಿಂಧ್ ಪ್ರಾಂತ್ಯಕ್ಕೆ ಮಾತ್ರ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟಿರ್ತಾರೆ. ಇನ್ನು 3 ಪ್ರಾಂತ್ಯಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿರಲ್ಲ. ಯಾಕೆ ಬಲೂಚಿಗಳು ಸಹ ತಿರುಗಿ ಬಿದ್ದಿದ್ದಾರೆ. ಬಲೂಚಿ ಪಡೆಗಳೇ ಬೇರೆ ಇದ್ದಾರೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಸೇನೆಯ ಆಟ ಏನೂ ನಡೆಯದೇ ಇಲ್ಲ ಅಲ್ಲಿ. ಜೊತೆಗೆ ಇನ್ನೊಂದು ಕಡೆಗೆ ಅಫ್ಘಾನಿಸ್ತಾನದಿಂದ ತಾಲಿಬಾನಿಗಳು ಪಾಕಿಸ್ತಾನ ಸೇನೆ ಮೇಲೆ ಮುಗಿಬೀಳ್ತಾ ಇರ್ತಾರೆ. ಅದಕ್ಕೆ ಪಾಕಿಸ್ತಾನ ಸೇನೆಯ ಹಲವು ಕಮಾಂಡರ್ಗಳು ಬೆಂಬಲವನ್ನ ಕೊಡ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಏನಾಗಿದೆ, ಟಾಪ್ ಬ್ರಾಸ್ ನಲ್ಲಿ ಇರ್ತಕ್ಕಂತಹ ಪಾಕಿಸ್ತಾನ ಸೇನೆ ಅಧಿಕಾರಿಗಳು ಕಡು ಭ್ರಷ್ಟರಾಗಿರೋದ್ರಿಂದ ಕೆಳ ಹಂತದ ಅಧಿಕಾರಿಗಳು ಅವರ ಭ್ರಷ್ಟಾಚಾರವನ್ನ ನೋಡಲಾಗ್ದೇನೆ ಅವರು ಬಂಡಾಯ ಸಾರೋದ ಕಾಮನ್ ಆಗಿದೆ. ಜೊತೆಗೆ ಅವರು ಭಾರತದ ಮೇಲೆ ಯುದ್ಧ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ಲ ಕೆಲಾಧಿಕಾರಿಗಳಿಗೆ. ಯಾಕಂದ್ರೆ ಭಾರತ ನಮ್ಮ ಮೇಲೆ ಏನಾದ್ರು ಯುದ್ಧ ಸಾರಿದ್ರೆ ನಾವು ಸೋಲು ಗ್ಯಾರಂಟಿ ಅಂತಕ್ಕಂಥದ್ದು ಅವ್ರಿಗೆ ಖಚಿತವಾಗಿದೆ. ನಾವು ಎದೆಯೊಡ್ಡಿ ಮುಂದೆ ಹೋರಾಟ ಮಾಡಿದ್ರು ಸಹ ಅದರ ಲಾಭ ನಮ್ಗೇನು ಸಿಗೋದಿಲ್ಲ ಅಂತಕ್ಕಂಥದ್ದು ಕೆಳದರ್ಜೆ ಅಧಿಕಾರಿಗಳಿಗೆ ಗೊತ್ತಿದೆ. ಯುದ್ಧ ಬೇಕಾಗಿರೋದು ಯಾರಿಗೆ ಅಂತಂದ್ರೆ ಈ ಸರ್ಕಾರ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಮತ್ತೆ ಮೇಲ್ದರ್ಜೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ. ಈ ಕಾರಣಕ್ಕಾಗಿ ಅಲ್ಲಿನ ಕೆಳದರ್ಜೆಯ ಸಿಬ್ಬಂದಿ ಏನ್ ಮಾಡ್ತಾರೆ, ಅಧಿಕಾರಿಗಳ ವಿರುದ್ಧ ಬಂಡಾಯವನ್ನು ಹೇಳ್ತಾರೆ. ಇನ್ನು ನಾವು ಭಾರತ ಸ್ಟ್ರಾಟಜಿಕ್ ಪಾಯಿಂಟ್ ಅನ್ನ ಇದಿದೆ. ಕಜಕಿಸ್ತಾನದಲ್ಲಿ ಏನ್ ದುಸಾಂಬೆ ಏನಿದೆ ಅಲ್ಲಿ ಆ ಪ್ರದೇಶದಲ್ಲಿ ನಮ್ದು ಏರ್ ಬೇಸ್ ಇದೆ. ಅಂದ್ರೆ ಏನಾದ್ರೂ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧವನ್ನು ಸಾರಿದ್ರೆ ನಾವು ಈ ಮತ್ತೊಂದು ಕಡೆಯಿಂದ ಅಟ್ಯಾಕ್ ಮಾಡಕ್ಕೆ ಅದು ಸುಲಭ ಮಾರ್ಗ ಆಗಿದೆ. ಅಂದ್ರೆ ದುಸಾಂಬೆ 15 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ನಮ್ಮ ಏರ್ ಬೇಸ್ ಏನಿದೆ, ಆ ಏರ್ ಬೇಸ್ ಮೂಲಕ ನಾವು ಫೈಟರ್ ಜೆಟ್ ಗಳನ್ನ ಆರಿಸಿ ಪಾಕಿಸ್ತಾನ ಮೇಲೆ ನೇರ ಯುದ್ಧವನ್ನು ಮಾಡಿದ್ರೆ ಪೇಶಾವರ ಬರೀ 500 ರಿಂದ 600 ಕಿಲೋಮೀಟರ್ ದೂರದಲ್ಲಿದೆ. ಪೇಶಾವರ ಸರ್ವನಾಶ ಆಗುತ್ತೆ. ಈ ಕಾರಣಕ್ಕಾಗಿ ಅಲ್ಲಿ ಕಜಕಿಸ್ತಾನ ಭಾರತದ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಆಗಿ ಅಲ್ಲಿ ಏರ್ ಬೇಸ್ ಅನ್ನ ಇದಿದೆ. ಅದ್ರ ಜೊತೆಗೀಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ರಾಜತಾಂತ್ರಿಕವಾಗಿ ನಾವು ಯಶಸ್ಸನ್ನ ಗಳಿಸಬೇಕಾಗುತ್ತೆ. ಯಾಕಂದ್ರೆ ರಾಜತಾಂತ್ರಿಕವಾಗಿ ನಾವು ಹಲವಾರು ದೇಶಗಳ ಬೆಂಬಲವನ್ನು ಪಡೆದಾಗ ನಾವು ಏನಾದ್ರೂ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡಿದ್ರೆ ಅದೆಲ್ಲ ಒಂದ್ ಕಡೆಗೆ ನಮ್ಮ ದೇಶದ ಮೇಲೆ ಯಾವುದೇ ರಾಜತಾಂತ್ರಿಕ ನಿರ್ಬಂಧಗಳು ಉಂಟಾಗೋದಿಲ್ಲ. ಇದು ನಮಗೆ ಮುಂದಿನ ಆರ್ಥಿಕ ಬೆಳವಣಿಗೆಗೂ ಸಹಕಾರ ಆಗುತ್ತೆ. ಆದ್ರೆ ನಾವೇನಾದ್ರೂ ಏಕೈಕಿ ಯುದ್ಧವನ್ನ ಮಾಡಿದ್ರೆ ರಾಜತಾಂತ್ರಿಕ ನಿರ್ಬಂಧಗಳಿದ್ರೆ ಆರ್ಥಿಕವಾಗಿ ನಾವು ಪೆಟ್ಟನ್ನು ಬೀಳಬೇಕಾಗುತ್ತೆ, ನಾವು ಬಹಳ ತೊಂದರೆಯನ್ನ ಎದುರಿಸಬೇಕಾಗುತ್ತೆ. ಹೀಗಾಗಿ ಏನಾಗಿದೆ, ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿ ಸಭೆ ನಡೆಯುತ್ತೆ. ಭದ್ರತಾ ಮಂಡಳಿ ಸಭೆಯಲ್ಲಿ ಭಾರತ ಪಾಕಿಸ್ತಾನ ಶಾಂತಿ ಮಾತುಕತೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ನಿರ್ಣಯವನ್ನ ಕೈಗೊಳ್ತಾರೆ. ಆದ್ರೆ ಪಾಕಿಸ್ತಾನದ ಏನು ದುರ್ನಡತೆ ಏನಿದೆ, ಅಲ್ಲಿನ ರಾಜಕಾರಣಿಗಳು ಹೇಳ್ತಾರೆ ನಾವು ಅಣುಬಾಂಬನ್ನ ಸ್ಫೋಟ ಮಾಡ್ಬಿಡ್ತೇವೆ, ಅಣುಬಾಂಬನ್ನ ಭಾರತಕ್ಕೆ ಹಾಕಿ ಸರ್ವನಾಶ ಮಾಡ್ತೇವೆ ಅಂತ. ಪಾಕಿಸ್ತಾನ ಒಂದು ಅಣುಬಾಂಬ್ ಹಾಕ್ತಾರೆ, ಭಾರತದಲ್ಲಿ ಇರ್ತಕ್ಕಂಥ ಅಣುಬಾಂಬ್ಗಳನ್ನ ಅದ್ರ ಮೇಲೆ ಪಾಕಿಸ್ತಾನದ ನಿರ್ನಾಮ ಆಗ್ಬಿಡುತ್ತೆ, ಅದರ ಕುರುಹುಗಳು ಸಿಗಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಅವರು ಆ ಉದ್ಘಾಟನದ ಹೇಳಿಕೆಯನ್ನು ನೀಡಿದಾರಲ್ಲ, ಅದು ವಿಶ್ವಸಂಸ್ಥೆಯನ್ನ ಕೆರಳಿಸಿದೆ. ಪಾಕಿಸ್ತಾನದವರು ಈ ರೀತಿಯ ಉದ್ಘಾಟನದ ಹೇಳಿಕೆಯನ್ನು ನೀಡತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಅವರು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಜೊತೆಗೆ 15 ಭದ್ರತಾ ಮಂಡಳಿಯ ಸಭೆಯಲ್ಲಿ 15 ರಾಷ್ಟ್ರಗಳಲ್ಲಿ ಚೀನಾ ಹೊರತುಪಡಿಸಿ ಉಳಿದ 13 ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನ ಕೊಟ್ಟಿವೆ. ಭಾರತದ ನಡೆ ಸಮರ್ಪಕವಾಗಿದೆ. ಭಾರತ ಏನೇ ಆಗಲಿ ಸಂಯಮವನ್ನು ಕಾಪಾಡ್ಕೊಳ್ತಾ ಇದೆ. ಭಾರತ ಭಯೋತ್ಪಾದಕ ದಾಳಿಗಳಿಗೆ ಬಲಿಪಶು ಆಗಿದೆ. ತಾನು ಬಲಿಪಶುವಾಗಿದ್ದು ಸಹ ಸಂಯಮದಿಂದ ನಡ್ಕೊಳ್ತಾ ಇದೆ. ಪಾಕಿಸ್ತಾನವೇ ಉದ್ಘಾಟನೆಯಿಂದ ನಡ್ಕೊಳ್ತಾ ಇದೆ ಅನ್ನೋ ಒಂದು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಅಂದ್ರೆ ವಿಶ್ವದ ಹಲವು ರಾಷ್ಟ್ರಗಳ ಬೆಂಬಲವನ್ನ ಪಡೆಯುವಲ್ಲಿ ಭಾರತ ಯಶಸ್ವಿಯಾಗಿದೆ. ರಾಜತಾಂತ್ರಿಕವಾಗಿ ನಾವು ಒಂದು ಸುತ್ತಿನ ಜಯವನ್ನ ಗಳಿಸಿದ್ದೇವೆ ಅಂತಾನೆ ಹೇಳ್ಬೇಕಾಗುತ್ತೆ ರೂಪ.